ಇವತ್ತು ಅದನ್ನ ಸರಿಪಡಿಸೋದಕ್ಕೆ ಅವಕಾಶ ಕೊಟ್ಟು ಕಳೆದ 10 ದಿವಸಗಳಿಂದ ನಾವು ಕಾದರೂ ಯಾವುದೇ ಒಂದು ಬದಲಾವಣೆಯನ್ನು ಮಾಡದೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರೂ ಮತ್ತು ಅವರಿಗೆ ಒಂದು ಕೆಲಸ ಕೊಡೋ ವಿಚಾರದಲ್ಲಿ ನಾವು ಏನು ಕೇಳ್ಕೊಂಡಿದ್ದು ಅದು ಇವತ್ತವ್ರಿಗೆ ಏನೂ ಆಗಿಲ್ಲ. ಮಾಡ್ತೀನಿ ಅಂತ ಹೇಳಿದವ್ರು ಏನೂ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಮುಂದೆ ಹೋರಾಟವನ್ನ ಈಗ ನಾವು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಕ್ರೀಡಾಪಟುಗಳ ಒಂದು ಸಮಸ್ಯೆಯನ್ನ ಮುಂದಿಟ್ಕೊಂಡು ಕೇವಲ ಖೋ ಅಸೋಸಿಯೇಷನ್ ಅಂತ ಅಲ್ಲ, ಇದು ಎಲ್ಲ ಸಂಘಟನೆಗಳಿಗೆ ಆಗ್ತಾ ಅನ್ಯಾಯ. ಈ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಸರ್ವಾಧಿಕಾರಿ ಮನೋವೃತ್ತಿ, ಅಲ್ಲಿರ್ತಕ್ಕಂಥ ಅಧ್ಯಕ್ಷನ ಸರ್ವಾಧಿಕಾರದ ಒಂದು ನಡವಳಿಕೆ, ಇದೆಲ್ಲವನ್ನು ಬದಲಾಯಿಸಬೇಕು. ಆ ಗೋವಿಂದ ರಾಜ್ ಅವರನ್ನ ಏನು ಸತತ 24 ವರ್ಷ ಭಾರತ ದೇಶದ ಯಾವುದೇ ರಾಜ್ಯದ ಒಲಿಂಪಿಕ್ ಅಸೋಸಿಯೇಷನ್ ನಲ್ಲಿ ಈ ತರದ ಕಾನೂನು ಬಾಹಿರವಾದಂಥ ಚಟುವಟಿಕೆ ನಡೆದಿಲ್ಲ. ಅದನ್ನ ಮಾನ್ಯ ಗೋವಿಂದ ರಾಜ್ರವರು ಕರ್ನಾಟಕ ರಾಜ್ಯ ಒಲಿಂಪಿಕ್ ಸಂಸ್ಥೆಯ ಬೈಲಾಗಳನ್ನು ಚೇಂಜ್ ಮಾಡಿ ರಾಷ್ಟ್ರೀಯ ಒಲಿಂಪಿಕ್ ಅಸೋಸಿಯೇಷನ್ ನ ನಿಯಮ ಮತ್ತು ಅದರ ಕಂಡೀಷನ್ ಪ್ರಕಾರ ಯಾವುದೇ ನಿಯಮಗಳನ್ನ ಬದಲಾಯಿಸಲಿಲ್ಲ. ನೋ ಕಾಂಟ್ರಾಡಿಕ್ಟರಿ ಪ್ರಾಕ್ಷನ್ ಹ್ಯಾಸ್ ಟು ಬಿ ಮೇಡ್ ಅಂತಾನೆ ಇದೆ. ಅದೆಲ್ಲವನ್ನು ಮೀರಿ ಬದಲಾಯಿಸಿ ಕಳೆದ 24 ವರ್ಷಗಳಿಂದ ತಾನು ಅಧ್ಯಕ್ಷನಾಗಿ 22 ವರ್ಷಗಳಿಂದ ಅನಂತ ಸೆಕ್ರೆಟರಿಯಾಗಿ ಈ ರಾಜ್ಯದ ಕ್ರೀಡಾ ಒಂದು ವಿಭಾಗವನ್ನು ತಮ್ಮ ಕವಿಮುಷ್ಟಿಯಲ್ಲಿ ಇಟ್ಕೊಂಡು ಯಾವ ಸಂಸ್ಥೆಗಳು ಪ್ರತಿರೋಧ ಕೊಡ್ತವೆ ಅವುಗಳನ್ನೆಲ್ಲ ತುಳಿತ ಮಾಡಿ ಇವತ್ತು ಅನೇಕ ಕ್ರೀಡಾಪಟುಗಳು ಇವತ್ತು ಮೂಲೆ ಗುಂಪಾಗಿ ಮಾಡಿರೋದಕ್ಕೆ ಕಾರಣರಾಗಿದ್ದಾರೆ. ಇದನ್ನ ಹೀಗೆ ಮುಂದುವರಿಸ್ಕೊಂಡು ಹೋಗುವಂತ ಪ್ರಯತ್ನಕ್ಕೆ ನಾವು ಈಗ ತಡೆ ಒಡ್ಲೇಬೇಕಾಗಿದೆ. ಕಾರಣ ನಮ್ಮ ಮಕ್ಕಳು ವಿಶ್ವಮಟ್ಟದಲ್ಲಿ ಪ್ರಶಸ್ತಿಗಳನ್ನು ತಂದ್ರು ಅವರಿಗೆ ತರಬೇತಿಗೆ 10 ರೂಪಾಯಿ ಕೊಟ್ಟಿಲ್ಲ, ಅವ್ರು ಹೋಗಿ ಬರೋದಕ್ಕೆ 10 ರೂಪಾಯಿ ಕೊಟ್ಟಿಲ್ಲ, ಅವರ ಹೊಟ್ಟೆಪಾಡಿಗೆ ಏನೋ 10 ರೂಪಾಯಿ ಕೊಟ್ಟಿಲ್ಲ. ಅಟ್ಲೀಸ್ಟ್ ಈಗ ಗೆದ್ದಾಗ ಆದ್ರೂ ಅವ್ರಿಗೆ ಏನಾದ್ರು ಮಾಡ್ತಾರೆ ಅನ್ನೋ ಒಂದು ಸೌಜನ್ಯವೂ ಇದ್ದರೆ ಸರ್ಕಾರ ಪಕ್ಕದ ರಾಜ್ಯಗಳಲ್ಲಿ ಕೋಟಿಗಟ್ಟಲೆ ಅಲ್ಲಿಯ ಮಕ್ಕಳಿಗೆ ಕೊಡ್ತಾ ಇರೋದನ್ನ ನೋಡಿನು ಕೇವಲ 5 ಲಕ್ಷ ರೂಪಾಯಿದ ಒಂದು ಕ್ರೀಡಾ ನೀತಿ ಪ್ರಕಾರ ಅದು ಅಂತ ಹೇಳಿ ಅದಕ್ಕೆ ಕಾರಣಕರ್ತರಾದಂಥ ಈ ಗೋವಿಂದ ರಾಜ್ ಅವರವರ ನಡೆಯಿಂದ ನಮ್ಮ ಮಕ್ಕಳಿಗೆಲ್ಲ ಅನ್ಯಾಯ ಆಗಿದೆ. ಮತ್ತೆ ಈಗಾಗಲೇ ಆಗಿರೋ ಅನ್ಯಾಯನ ನಾವು ಏನ್ ಮಾಡಕ್ಕೂ ಸಾಧಿಸಕ್ಕಾಗಲ್ಲ. ಇನ್ನು ಮುಂದಾದ ಅನ್ಯಾಯ ತಡಿಬೇಕಾಗೈತೆ. ಹಾಗಾಗಿ ಆತನ ವಿರುದ್ಧ ಒಂದು ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಮಾಡೋದಕ್ಕೆ ಹೊರಟಿದ್ದೀವಿ. ಜೊತೆಗೆ ಈ ಕ್ರೀಡಾ ನೀತಿ ಏನಿದೆ ಇದು ರಾಷ್ಟ್ರದ ಯಾವುದೇ ರಾಜ್ಯದಲ್ಲೂ ಇಲ್ಲ. ಈ ಕ್ರೀಡಾ ನೀತಿ ಅಲ್ಲಿಯ ಸಂಸ್ಥೆಗಳು ಮತ್ತೆ ನಮ್ಮ ಸಂಸ್ಥೆ ಅಷ್ಟೇ 2018ರವರೆಗೂ ಎಲ್ಲವೂ ನೇರವಾಗಿ ಸರ್ಕಾರದ ಮೂಲಕನೇ ನಮ್ಗೆ ಅನುದಾನ ಬರೋದು ಮತ್ತೊಂದೆಲ್ಲ ನಡೀತಿತ್ತು. ಈಗ ಒಲಿಂಪಿಕ್ ಅಸೋಸಿಯೇಷನ್ ಅದು ನಮ್ಮ ಹಾಗೆ ಒಂದು ಅಸೋಸಿಯೇಷನ್ ಅಷ್ಟೇ, ಅದು ಮೂಲಕ ಇವತ್ತು ಅನುದಾನಗಳನ್ನು ಕೇಳೋ ತರ ಒಂದು ಕಾನೂನಿನ ನಿಯಮಗಳನ್ನು ಸೇರಿಸಿ ಇವತ್ತು ಸರ್ವಾಧಿಕಾರಿ ವೃತ್ತಿಯನ್ನು ಮಾಡಿಕೊಂಡು ಕ್ರೀಡೆಯನ್ನು ಸಾಯಿಸಿರೋದನ್ನ ನಾವೆಲ್ಲ ಸ್ವತಃ ಆಟಗಾರರಾಗಿ ನೋಡಿರೋದ್ರಿಂದ ಇದಕ್ಕೆ ಬದಲಾವಣೆ ಆಗಬೇಕಾಗಿದೆ. ಈಗಾಗಲೇ ನಾನು ತಮ್ಮಲ್ಲಿ ಈ ಪ್ರಕಟಣೆಯ ಮಾಹಿತಿಯನ್ನು ಡೀಟೇಲ್ ಆಗಿ ಅದರಲ್ಲಿ ಕೊಟ್ಟಿದ್ದೀನಿ. ಮತ್ತೆ ಇದನ್ನ ಸರ್ಕಾರ ತಕ್ಷಣ ಸ್ಪಂದಿಸ್ತಿದ್ರೆ ನಾವು ಇನ್ನ ಪತ್ರದ ಮೂಲಕ ಪ್ರತಿಭಟನೆಯನ್ನ ನಮ್ಮ ಎಲ್ಲಾ ರಾಜ್ಯದ ಎಲ್ಲಾ ಮೂಲೆಗಳಿಂದಲೂ ನಮ್ಮ ಕ್ರೀಡಾಪಟುಗಳು ಮಾಡೋದಿದ್ದಾರೆ. ಮೊದಲನೇ ಹಂತದಲ್ಲಿ, ಎರಡನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ DC ಕಚೇರಿ ಮುಂದೆ ನಮ್ಮ ಕ್ರೀಡಾಪಟುಗಳು ಧರಣಿಯನ್ನ ಮಾಡಿ ತಮ್ಮ ಪ್ರತಿಭಟನೆಯನ್ನ ಸೂಚಿಸೋದಿದ್ದಾರೆ. ಮೂರನೇ ಹಂತದಲ್ಲಿ ರಾಜ್ಯದ ಎಲ್ಲಾ ಭಾಗದ ಕ್ರೀಡಾಪಟುಗಳು ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಇಂದ ಫ್ರೀಡಂ ಪಾರ್ಕ್ವರೆಗೂ ಮಾರ್ಚ್ ಮಾಡಿ ಒಂದು ಈ ಗೋವಿಂದ ರಾಜ್ ಅವರ ಧೋರಣೆ ಮತ್ತು ಕ್ರೀಡಾ ನೀತಿಯನ್ನು ಬದಲಾಯಿಸಬೇಕನ್ನೋ ನಮ್ಮ ಬೇಡಿಕೆ ಮತ್ತು ಎಲ್ಲಾ ಸಂಘ ಸಂಸ್ಥೆಗಳನ್ನು ಕರೆದು ಅವರ ಪ್ರಾಬ್ಲಮ್ ಅನ್ನ ಸರ್ಕಾರ ಕೇಳಿ ಅದು ಸರಿಪಡಿಸಬೇಕು ಅನ್ನೋ ಒಂದು ಮಾಹಿತಿಗೆ
ಮತ್ತು ನಮ್ಮ ವಿಶ್ವವಿದ್ಯಾಲಯದ ಮಕ್ಕಳಿಗೆ ಒಂದು ಕೆಲಸ ಮತ್ತು ಮಿನಿಮಮ್ 50 ಲಕ್ಷಕ್ಕಿಂತ ಕಡಿಮೆ ಯಾರಿಗೂ ಕೊಡಬಾರ್ದು, ಯಾವುದೇ ಕ್ರೀಡೆ ಆಗಿರಲಿ ಅನ್ನೋ ಒಂದು ಪಾಲಿಸಿಯನ್ನ ಮಾಡಬೇಕು. ಯಾಕೆಂದ್ರೆ ಆಗ್ಲೇ ವಿಶ್ವವಿಜೇತರಾಗಿ ಬರೋದು 10 ವರ್ಷಕ್ಕೆ ಒಬ್ಬರು ಇಬ್ರು ಬರ್ತಾರೋ ಇಲ್ವೋ, ಏನು ವರ್ಷ ಯಾರು ಬರೋದಿಲ್ಲ. ಆ ತರದ ಪ್ರಶ್ನೆಯಲ್ಲಿ ನೀವು ಎನ್ಕರೇಜ್ ಮಾಡ್ತಿದ್ರೆ ದೇಶಕ್ಕೆ ಯಾರು ಹೋರಾಟ ಮಾಡಕ್ ಹೋಗ್ತಾರೆ? ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟಕ್ಕೆ ನಾವು ಹಂತವಾಗಿ ಮೊದಲನೇದಾಗಿ ಪತ್ರದ ಮೂಲಕ ಪ್ರತಿಭಟನೆ, ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್, ಆಮೇಲೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಮಾಡಿದ್ವಿ. ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಮತ್ತು ಯೂತ್ ಸರ್ವಿಸ್ ಮನೆಗೆ ಮುಖ್ಯ ಕಾರ್ಯಕ್ರಮವನ್ನು ಕ್ರೀಡಾಪಟುಗಳು ಮಾಡುವಂತ ಪರಿಸ್ಥಿತಿಯನ್ನು ಬರಬಹುದು. ಯಾವುದಾಗಲ್ಲ ಕೊನೆಗೆ ಉಪವಾಸ ಸತ್ಯಾಗ್ರಹಕ್ಕೂ ಕೊನೆ ಹಂತದಲ್ಲಿ ನಮ್ಮ ಕ್ರೀಡಾಪಟುಗಳು ಕೂತ್ಕೋಬೇಕಾಗುತ್ತೆ ಅನ್ನೋದು ಸಹ ಇದೆ. ಇದೆಲ್ಲ ಹೋರಾಟ ಕ್ರೀಡಾ ನೀತಿ ಬದಲಾವಣೆಗೋಸ್ಕರ ಈ ಗೋವಿಂದರಾಜ್ ಅವರ ನಿರಂತರ ಸರ್ವಾಧಿಕಾರದ ದೌರ್ಜನ್ಯವನ್ನು ತಡೆಯುವ ವಿಚಾರ ಆಗಿದೆ ಅನ್ನೋದು ಈ ಹೊತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ. ಏನಾದರೂ ವಿಚಾರ ಇದ್ರೆ ತಾವು ಪ್ರಶ್ನೆ ಮಾಡಬಹುದು. ಈಗ ನಾಳೆ ನಾಡ್ದಿಂದಲೇ ಪತ್ರದ ಪ್ರತಿಭಟನೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಡೆಯಿಂದ. ಗವರ್ನರ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲಾ ಕ್ರೀಡಾಪಟುಗಳು ಇದನ್ನ ವಿರೋಧಿಸಿ ಪತ್ರಗಳನ್ನು ಮಾಡಬೇಕು. ಆಂದೋಲನ ಪತ್ರದ ಮೂಲಕ ಪ್ರತಿಭಟನಾ ಗೋವಿಂದರಾಜ್ ಅವರದ್ದು ನಿರೀಕ್ಷಾಧಿಕಾರ ಇವತ್ತಲ್ಲ, ನೀವು ಯಾಕೆ ಪ್ರತಿಭಟನೆ ಆ ಬೆಳೆ ಈಗಿದ್ದಲ್ಲ ಅವ್ರು ಬರೀ ಪಾಪ ಕೂಡ ತುಂಬಬೇಕಲ್ಲ, ತುಂಬಿದೆ ಈಗ ಹೊರಟಿದ್ದೀನಿ. ಮತ್ತು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೆಸರು ತಂದ ಮಕ್ಕಳಿಗೆ ಸರಿಯಾಗಿ ಗೌರವಿಸದೆ ಸರ್ಕಾರ ಮಾಡಿದ ಅವಮಾನದ ವಿಚಾರದಲ್ಲಿ ಇವತ್ತು ಅದನ್ನ ಸರಿಪಡಿಸೋದಕ್ಕೆ ಅವಕಾಶ ಕೊಟ್ಟು ಕಳೆದ 10 ದಿವಸಗಳಿಂದ ನಾವು ಕಾದರೂ ಯಾವುದೇ ಒಂದು ಬದಲಾವಣೆಯನ್ನು ಮಾಡದೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಿಂದರೂ ಏನೋ ಒಂದು ಆ ಮಕ್ಕಳ ಬಹುಮಾನದ ಮತ್ತು ಅವರಿಗೆ ಒಂದು ಕೆಲಸ ಕೊಡೋ ವಿಚಾರದಲ್ಲಿ ನಾವು ಏನು ಕೇಳ್ಕೊಂಡಿದ್ದು ಅದು ಇವತ್ತು ಏನೂ ಆಗಿಲ್ಲ. ಮಾಡ್ತೀನಿ ಅಂತ ಹೇಳಿದವರು ಏನೂ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಮುಂದೆ ಹೋರಾಟವನ್ನ ಈಗ ನಾವು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಕ್ರೀಡಾಪಟುಗಳ ಒಂದು ಸಮಸ್ಯೆಯನ್ನ ಮುಂದಿಟ್ಕೊಂಡು ಕೇವಲ ಖೋಖೋ ಅಸೋಸಿಯೇಷನ್ ಅಂತಲ್ಲ, ಇದು ಎಲ್ಲಾ ಸಂಘಟನೆಗಳಿಗೆ ಆಗ್ತಾ ಅನ್ಯಾಯ. ಈ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಸರ್ವಾಧಿಕಾರಿ ಮನೋವೃತ್ತಿ, ಅಲ್ಲಿರ್ತಕ್ಕಂಥ ಅಧ್ಯಕ್ಷನ ಸರ್ವಾಧಿಕಾರದ ಒಂದು ನಡವಳಿಕೆ, ಇದೆಲ್ಲವನ್ನು ಬದಲಾಯಿಸಬೇಕು. ಆ ಗೋವಿಂದರಾಜ್ ಅವರನ್ನ ಏನು ಸತತ 24 ವರ್ಷ ಭಾರತ ದೇಶದ ಯಾವುದೇ ರಾಜ್ಯದ ಒಲಿಂಪಿಕ್ ಅಸೋಸಿಯೇಷನ್ ನಲ್ಲಿ ಈ ತರದ ಕಾನೂನು ಬಾಹಿರವಾದಂತಹ ಚಟುವಟಿಕೆ ನಡೆದಿಲ್ಲ. ಅದನ್ನ ಮಾನ್ಯ ಗೋವಿಂದರಾಜ್ರವರು ಕರ್ನಾಟಕ ರಾಜ್ಯ ಒಲಿಂಪಿಕ್ ಸಂಸ್ಥೆಯ ಬೈಲಾಗಳನ್ನೇ ಚೇಂಜ್ ಮಾಡಿ ರಾಷ್ಟ್ರೀಯ ಒಲಿಂಪಿಕ್ ಅಸೋಸಿಯೇಷನ್ ನ ನಿಯಮ ಮತ್ತು ಅದರ ಕಂಡೀಷನ್ ಪ್ರಕಾರ ಯಾವುದೇ ನಿಯಮಗಳನ್ನ ಬದಲಾಯಿಸಲಿಲ್ಲ. ನೋ ಕಾಂಟ್ರಾಡಿಕ್ಟರಿ ಫ್ಯಾಷನ್ ಹ್ಯಾಸ್ ಟು ಬಿ ಮೇಡ್ ಅಂತಾನೆ ಇದೆ. ಅದೆಲ್ಲವನ್ನು ಮೀರಿ ಬದಲಾಯಿಸಿ ಕಳೆದ 24 ವರ್ಷಗಳಿಂದ ತಾನು ಅಧ್ಯಕ್ಷನಾಗಿ 22 ವರ್ಷಗಳಿಂದ ಅನಂತರಾಜ್ ಸೆಕ್ರೆಟರಿಯಾಗಿ ಈ ರಾಜ್ಯದ ಕ್ರೀಡಾ ಒಂದು ವಿಭಾಗವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಯಾವ ಸಂಸ್ಥೆಗಳು ಪ್ರತಿರೋಧ ಕೊಡ್ತವೆ ಅವುಗಳನ್ನೆಲ್ಲ ತುಳಿತ ಮಾಡಿ ಇವತ್ತು ಅನೇಕ ಕ್ರೀಡಾಪಟುಗಳು ಇವತ್ತು ಮೂಲೆ ಗುಂಪಾಗಿ ಮಾಡಿರೋದಕ್ಕೆ ಕಾರಣರಾಗಿದ್ದಾರೆ. ಇದನ್ನ ಹೀಗೆ ಮುಂದುವರಿಸಿಕೊಂಡು ಹೋಗುವಂತ ಪ್ರಯತ್ನಕ್ಕೆ ನಾವು ಈಗ ತಡೆ ಒಡ್ಲೇಬೇಕಾಗಿದೆ. ಕಾರಣ ನಮ್ಮ ಮಕ್ಕಳು ವಿಶ್ವ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ತಂದ್ರು ಅವರಿಗೆ ತರಬೇತಿಗೆ 10 ರೂಪಾಯಿ ಕೊಟ್ಟಿಲ್ಲ, ಅವ್ರು ಹೋಗಿ ಬರೋದಕ್ಕೆ 10 ರೂಪಾಯಿ ಕೊಟ್ಟಿಲ್ಲ, ಅವರ ಹೊಟ್ಟೆ ಪಾಡಿಗೆ ಏನೋ 10 ರೂಪಾಯಿ ಕೊಟ್ಟಿಲ್ಲ. ಅಟ್ಲೀಸ್ಟ್ ಈಗ ಗೆದ್ದಾಗಾದ್ರೂ ಅವ್ರಿಗೆ ಏನಾದ್ರು ಮಾಡ್ತಾರೆ ಅನ್ನೋ ಒಂದು ಸೌಜನ್ಯವೂ ಇಲ್ಲದೆ ಸರ್ಕಾರ ಪಕ್ಕದ ರಾಜ್ಯಗಳಲ್ಲಿ ಕೋಟಿಗಟ್ಟಲೆ ಅಲ್ಲಿಯ ಮಕ್ಕಳಿಗೆ ಕೊಡ್ತಾ ಇರೋದು ನೋಡಿನು ಕೇವಲ 5 ಲಕ್ಷ ರೂಪಾಯಿದ ಒಂದು
ಕ್ರೀಡಾ ನೀತಿ ಪ್ರಕಾರ ಅದು ಅಂತ ಹೇಳಿ ಅದಕ್ಕೆ ಕಾರಣಕರ್ತನಾದಂಥ ಈ ಗೋವಿಂದರಾಜರವರ ನಡೆಯಿಂದ ನಮ್ಮ ಮಕ್ಕಳಿಗೆಲ್ಲ ಅನ್ಯಾಯ ಆಗಿದೆ. ಮತ್ತೆ ಈಗಾಗಲೇ ಆಗಿರೋ ಅನ್ಯಾಯನ ನಾವು ಏನ್ ಮಾಡಕ್ಕೂ ಸಾಧಿಸಕ್ಕಾಗಲ್ಲ. ಇನ್ನು ಮುಂದಾದ ಅನ್ಯಾಯ ತಡಿಬೇಕಾಗುತ್ತೆ. ಹಾಗಾಗಿ ಅದನ್ನ ವಿರುದ್ಧ ಒಂದು ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಮಾಡೋದಕ್ಕೆ ಹೊರಟಿದ್ದೀವಿ. ಜೊತೆಗೆ ಈ ಕ್ರೀಡಾ ನೀತಿ ಏನಿದೆ ಇದು ರಾಷ್ಟ್ರದ ಯಾವುದೇ ರಾಜ್ಯದಲ್ಲೂ ಇಲ್ಲ. ಈ ಕ್ರೀಡಾ ನೀತಿ ಅಲ್ಲಿಯ ಸಂಸ್ಥೆಗಳು ಮತ್ತೆ ನಮ್ಮ ಸಂಸ್ಥೆ ಅಷ್ಟೇ 2018ರವರೆಗೂ ಎಲ್ಲವೂ ನೇರವಾಗಿ ಸರ್ಕಾರದ ಮೂಲಕನೇ ನಮ್ಗೆ ಅನುದಾನ ಬರೋದು ಮತ್ತೊಂದೆಲ್ಲ ನಡೀತು. ಈಗ ಒಲಿಂಪಿಕ್ ಅಸೋಸಿಯೇಷನ್ ಅದು ನಮ್ಮ ಹಾಗೆ ಒಂದು ಅಸೋಸಿಯೇಷನ್ ಅಷ್ಟೇ, ಅದು ಮೂಲಕ ಇವತ್ತು ಅನುದಾನಗಳು ಕೇಳೋ ತರ ಒಂದು ಕಾನೂನಿನ ನಿಯಮಗಳನ್ನು ಸೇರಿಸಿ ಇವತ್ತು ಸರ್ವಾಧಿಕಾರಿ ವೃತ್ತಿಯನ್ನು ಮಾಡಿಕೊಂಡು ಕ್ರೀಡೆಯನ್ನು ಸಾಧಿಸಿರೋದನ್ನ ನಾವೆಲ್ಲ ಸ್ವತಃ ಆಟಗಾರರಾಗಿ ನೋಡಿರೋದ್ರಿಂದ ಇದಕ್ಕೆ ಬದಲಾವಣೆ ಆಗ್ಬೇಕಾಗಿದೆ. ಈಗಾಗಲೇ ನಾನು ತಮ್ಮಲ್ಲಿ ಈ ಪ್ರಕಟಣೆಯ ಮಾಹಿತಿಯನ್ನು ಡೀಟೇಲ್ ಆಗಿ ಅದರಲ್ಲಿ ಕೊಟ್ಟಿದ್ದೀನಿ. ಮತ್ತೆ ಇದನ್ನ ಸರ್ಕಾರ ತಕ್ಷಣ ಸ್ಪಂದಿಸ್ತಿದ್ರೆ ನಾವು ಇನ್ನ ಪತ್ರದ ಮೂಲಕ ಪ್ರತಿಭಟನೆಯನ್ನ ನಮ್ಮ ಎಲ್ಲಾ ರಾಜ್ಯದ ಎಲ್ಲಾ ಮೂಲೆಗಳಿಂದಲೂ ನಮ್ಮ ಕ್ರೀಡಾಪಟುಗಳು ಮಾಡೋದಿದೆ. ಮೊದಲನೇ ಹಂತದಲ್ಲಿ, ಎರಡನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ DC ಕಚೇರಿ ಮುಂದೆ ನಮ್ಮ ಕ್ರೀಡಾಪಟುಗಳು ಧರಣಿಯನ್ನು ಮಾಡಿ ತಮ್ಮ ಪ್ರತಿಭಟನೆಯನ್ನ ಸೂಚಿಸೋರಿದ್ದಾರೆ. ಮೂರನೇ ಹಂತದಲ್ಲಿ ರಾಜ್ಯದ ಎಲ್ಲಾ ಭಾಗದ ಕ್ರೀಡಾಪಟುಗಳು ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಇಂದ ಫ್ರೀಡಂ ಪಾರ್ಕ್ ವರೆಗೂ ಮಾರ್ಚ್ ಮಾಡಿ ಒಂದು ಈ ಗೋವಿಂದರಾಜ್ ಅವರ ಧೋರಣೆ ಮತ್ತು ಕ್ರೀಡಾ ನೀತಿಯನ್ನು ಬದಲಾಯಿಸಬೇಕನ್ನೋ ನಮ್ಮ ಬೇಡಿಕೆ ಮತ್ತು ಎಲ್ಲಾ ಸಂಘ ಸಂಸ್ಥೆಗಳನ್ನು ಕರೆದು ಅವರ ಪ್ರಾಬ್ಲಮ್ ಅನ್ನು ಸರ್ಕಾರ ಕೇಳಿ ಅದು ಸರಿಪಡಿಸಬೇಕು ಅನ್ನೋ ಒಂದು ಮಾಹಿತಿಗೆ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಮಕ್ಕಳಿಗೆ ಒಂದು ಕೆಲಸ ಮತ್ತು ಮಿನಿಮಮ್ 50 ಲಕ್ಷಕ್ಕಿಂತ ಕಡಿಮೆ ಯಾರು ಕೊಡಬಾರ್ದು ಯಾವುದೇ ಕ್ರೀಡೆ ಆಗಿದೆ ಅನ್ನೋ ಒಂದು ಪಾಲಿಸಿಯನ್ನ ಮಾಡಬೇಕು. ಯಾಕೆಂದ್ರೆ ಆಗ್ಲೇ ವಿಶ್ವವಿಜೇತರಾಗಿ ಬರೋದು 10 ವರ್ಷಕ್ಕೆ ಒಬ್ಬರು ಇದ್ರು ಬರ್ತಾರೋ ಇಲ್ವೋ, ಇದು ವರ್ಷ ಬರೋದಿಲ್ಲ. ಆ ತರದ ಪ್ರಶ್ನೆಯಲ್ಲಿ ನೀವು ಎಂಟ್ರೈನ್ ಮಾಡ್ತಿದ್ರೆ ದೇಶಕ್ಕೆ ಯಾರು ಹೋರಾಟ ಮಾಡಬೇಕು ಹಾಗೂ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟಕ್ಕೆ ನಾವು ಹಂತವಾಗಿ ಮೊದಲನೇದಾಗಿ ಪತ್ರದ ಮೂಲಕ ಪ್ರತಿಭಟನೆ, ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್, ಆಮೇಲೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಮಾಡಿದ್ವಿ. ಅದಕ್ಕೂ ಬರಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಮತ್ತು ಯೂತ್ ಸರ್ವಿಸ್ ಮನೆಗೆ ಮುಖ್ಯ ಇದೆಲ್ಲ ಹೋರಾಟ ಅನ್ನೋದು ಈ ಹೊತ್ತಿನ ಚರ್ಚಾಗೋಷ್ಠಿಯ ಉದ್ದೇಶ. ಏನಾದರೂ ವಿಚಾರ ಇದ್ರೆ ನಾವು ಪ್ರಶ್ನೆ ಮಾಡಬಹುದು. ಈಗ ನಾಳೆ ನಾಡಿನಿಂದಲೇ ಈಗ ಪತ್ರದ ಪ್ರತಿಭಟನೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಡೆಯಿಂದ. ಗವರ್ನರ್ಗೆ ಆಗಲಿ ಎಲ್ಲ ಅಸೋಸಿಯೇಷನ್ಗಳು ಇಂಥದ್ದು ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಹತ್ರ ಎಷ್ಟು ಡಾಕ್ಯುಮೆಂಟ್ಸ್ ಇದೆಯೋ ಒಂದು ಅಸೋಸಿಯೇಷನ್ ಹೆಸರಲ್ಲಿ 2 ಪ್ಯಾರಲಲ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂತ ಅಂದಾಗ ಅವ್ರು ಬೇಕಾಗಿದ್ದ ಕೇವಲ ಅಧ್ಯಕ್ಷ ಸ್ಥಾನ ಬೇಕಂದ್ರೆ ಒಂದು ಕ್ರೀಡೆಯಿಂದ 2 ಓಟ್ ಸಿಗಬೇಕಾಗುತ್ತೆ. ಪ್ರೆಸಿಡೆಂಟ್ ಸೆಕ್ರೆಟರಿ ಓಟ್ ಹಾಕಬೇಕಾಗುತ್ತೆ. ಆ ಓಟ್ ಇಟ್ಕೊಂಡು ಇವರು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ನಲ್ಲಿ ಹುಕೂಮತ್ ನಡೆಸೋಕ್ಕೆ ಅವರು ಪ್ರಯತ್ನ. ಈಗ ಯಾರಾದರೂ ಅದನ್ನು ಎದುರು ಕೇಳ್ಕೊಂಡ್ಬಿಟ್ರೆ ಅವ್ರ ಅಸೋಸಿಯೇಷನ್ ಡೂಪ್ಲಿಕೇಟ್ ಅಸೋಸಿಯೇಷನ್ 1977-78 ಇರೋ ಅಸೋಸಿಯೇಷನ್ 191 1977-78 ಈ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಆಗಿರೋ ವರ್ಷ. ಆದರೆ ಇವ್ರು ಮಾಡ್ಕೊಂಡಿದ್ದು 191 2009-2010 ಅಂತ ಡೂಪ್ಲಿಕೇಟ್ ಆಗಿ ಮಾಡಿಕೊಂಡು ಅವ್ರಿಗೆ ಸರ್ಕಾರದಿಂದ ಬರೋ ಜನ ಸವಲತ್ತು ಎಲ್ಲ ಸವಲತ್ತುಗಳನ್ನು ಅವ್ರಿಗೆ ಪಡ್ಕೊಂಡು ಒರಿಜಿನಲ್ ಆಗಿರೋ ಕ್ರೀಡಾಪಟುಗಳ ಸಂಸ್ಥೆ ಯಾರು ಎಲ್ಲ ಆಚೆ ಕಳಿಸಿ ಹೊರ ರಾಜ್ಯದವರಿಗೆ ಅವಕಾಶ ಕೊಟ್ಟು JSW ಅಲ್ಲಿ ಹರಿಯಾಣದವರು, ನಾರ್ತ್ ಇಂಡಿಯನ್, ಮಣಿಪುರ ಅಂಥವ್ರಿಗೆಲ್ಲ ಅವಕಾಶ ಕೊಟ್ಟರೆ ನಮ್ಮ ಕರ್ನಾಟಕದವ್ರಿಗೆ ಆಗ್ತಾ ಅನ್ಯಾಯನ ಎಷ್ಟೋ ಸತಿ ಹಲವು ನ್ಯಾಯಾಲಯಗಳು ಎಲ್ಲ ಆದೇಶ ಒಂದೇ ಸತಿ ಇದು ಮಾಡಿದ್ದಾರೆ. ಅವ್ರನ್ನ ಯಾರು ಕೊಡಬಾರ್ದು, ನೀವು ಇದು ಮಾಡ್ಕೋಬಾರ್ದು, ಪರ್ಮನೆಂಟ್ ಇಂಜೆಕ್ಷನ್ ಯಾರಿಂದ ಹಾಕೊಂಡು ಎಲ್ಲನೂ
ಒಂದು ಕಡೆ ಇದ್ದರೆ ಅದು ಎಲ್ಲದೂ ಯಾವುದಕ್ಕೂ ಒಂದು ಗೌರವನೇ ಕೊಟ್ಟರೆ, ಕೋರ್ಟ್ ಆದೇಶಕ್ಕೆ ಗೌರವನೇ ಕೊಟ್ಟರೆ ಈ ಥರ ಮಾಡ್ತಾ ಇದ್ದಿದ್ದು ಒಂದು. ಇನ್ನೊಂದು ಏನಂದರೆ 2011 ಸ್ಪೋರ್ಟ್ಸ್ ಪಾಲಿಸಿ, ಸ್ಪೋರ್ಟ್ಸ್ ಕೋಡ್ ಅಂತ ಹೇಳ್ಬೋದು, ಅದು ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ. ಮನಮೋಹನ್ ಸಿಂಗ್ ಅವರು ಇದ್ದಾಗ ಈ 2011 ಸ್ಪೋರ್ಟ್ಸ್ ಪಾಲಿಸಿನ ಮಾಡಿದ್ರು. ಅದರಲ್ಲಿ ಒಂದು ಅಧ್ಯಕ್ಷ ಇಷ್ಟು ಸ್ಥಾನ ಇದೆ, ಇಷ್ಟು ವರ್ಷ ಇರ್ಬೋದು, ಒಂದು ಸೆಕ್ರೆಟರಿ ಇಷ್ಟು ವರ್ಷ ಇರ್ಬೋದು, 70 ವರ್ಷ ಆದಮೇಲೆ ಯಾರು ಇರೋಕ್ಕಾಗಲ್ಲ ಅಂತೆಲ್ಲ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಇದ್ರು. ಅದು ಯಾವುದಕ್ಕೂ ಒಂದು ಚೂರು ಗೌರವ ಕೊಡದೆ ಇವ್ರದೇ ರಾಜ್ಯ, ಇವರೇ ಇದು ಮಾಡ್ಕೊಂಡು ಮಾಡಿಕೊಂಡು ಎಲ್ಲ